ಸಂಪುಟ ಸಂಕಟದ ನಡುವೆ ಹಳೆ ಲೆಕ್ಕಾಚಾರದ ಚರ್ಚೆ. ಹಳೆ ಲೆಕ್ಕಾಚಾರವನ್ನ ಬಿಚ್ಚಿಟ್ಟ ಮಾಜಿ ಸಿಎಂ ಸಿದ್ದರಾಮಯ್ಯ. ಡಿಕೆ ಸರ್ಕಾರದ ಸಂಪುಟ ರಚನೆಯ ವಿಚಾರ ಹೊರಬಿಟ್ಟ ಮಾಜಿ ಸಿಎಂ. ಡಿಸಿಎಂ ಪಟ್ಟದ ವಿಚಾರವಾಗಿ ಮೊದಲ ಬಾರಿಗೆ ಪ್ರತಿಕ್ರಿಯೆ. ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಕೊಡಿಸಿದ್ರ ಮಾಜಿ ಸಿಎಂ ಅನ್ನೋದು ಪ್ರಶ್ನೆ. ಅವಕಾಶ ಕೊಡಿಸಿದ್ದು ನಾನೇ ಎಂದಿರೋದು ಸಿದ್ದರಾಮಯ್ಯ. ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡೋಕೆ ಪಕ್ಷದೊಳಗೆ ಚರ್ಚೆ. 4 ಜನರನ್ನ ಡಿಸಿಎಂ ಮಾಡೋ ಮಾತುಕತೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪರಮೇಶ್ವರ್ ಪರ ನಾನು ನಿಂತೆ. ಹೈಕಮಾಂಡ್ ನಾಯಕರು ಹಾಗೂ ಸಿಎಂ ಜೊತೆ ಮಾತನಾಡಿದೆ. ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಕಲ್ಪಿಸುವಂತೆ ಹೇಳಿದೆ. ಪಕ್ಷ ಒಪ್ಕೊಳ್ತು. ಪರಮೇಶ್ವರ್ ಡಿಸಿಎಂ ಆದ್ರು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಪಾತ್ರ ಅಂತೂ ಈ ಸರ್ಕಾರ ರಚನೆಯಲ್ಲಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಷ್ಟರ ಮಟ್ಟಿಗೆ ಪಾತ್ರ ವಹಿಸಿದ್ದಾರೆ ಅನ್ನೋದು ಪ್ರಶ್ನೆ ಇತ್ತು. ಡಿಸಿಎಂ ಹುದ್ದೆ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ಡಿಸಿಎಂ ಹುದ್ದೆನೆ ಬೇಡ ಅಂತಾನು ಹೇಳ್ತಾ ಇದ್ರಂತೆ. ಅದೇ ಅದ್ಯಾಕೆ ಬೇಡ? ನಾನು ಸಿಎಂ ಆಗಿದ್ದಾಗ ಡಿಸಿಎಂ ಆಗಿರ್ಲಿಲ್ವಾ ಡಿ ಕೆ ಶಿವಕುಮಾರ್ ಅವರು? ಈಗ ಅವ್ರು ಸಿಎಂ ಆಗಿದ್ದಾರೆ, ಬೇರೆಯವ್ರನ್ನು ಕೂರಿಸಿ. ಈಗ ಒಕ್ಕಲಿಗ ಸಮುದಾಯ ಅಂತ ಅಂದಾಗ ನಿಮಗೆ ರಾಜ್ಯದ ಲೆಕ್ಕಾಚಾರದಲ್ಲಿ ಪ್ರಬಲ ಸಮುದಾಯ ಅಂತ, ಪ್ರಬಲ ಸಮುದಾಯದವರನ್ನ ನೀವು ಸಿಎಂ ಮಾಡ್ತೀರಾ ಅಂತ ಅಂದಾಗ ನಿಮಗೆ ಹಿಂದುಳಿದ ಸಮುದಾಯದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಇವ್ರನ್ನೆಲ್ಲ ಸಮಾಧಾನ ಪಡಿಸ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕಂತ ಒಂದು ಅವಕಾಶವನ್ನ ಕಲ್ಪಿಸಬೇಕು. ಇದು ಕಾಂಗ್ರೆಸ್ನ ಫಾರ್ಮುಲಾ. ಕಾಂಗ್ರೆಸ್ನಲ್ಲಿ ಇರೋ ಫಾರ್ಮುಲಾವೇ ಇದು. ಎಲ್ಲರನ್ನೂ ಒಳಗೊಂಡಿದ್ದು ಕಾಂಗ್ರೆಸ್ ಪಕ್ಷ ಅಂತ. ಸೊ ಹಾಗಿದ್ದಾಗ ಸಿಎಂ ಒಂದು ಪ್ರಬಲ ಸಮುದಾಯದವ್ರು ಆಗಿದ್ದಾರೆ ಅಂತಂದ್ರೆ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ನೀವು ಡಿಸಿಎಂ ಸ್ಥಾನವನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದರಲ್ಲೂ ಚರ್ಚೆಗಳಾಯಿತು. ಲಿಂಗಾಯತ, ಅಲ್ಪಸಂಖ್ಯಾತ, ಹಿಂದುಳಿದ ಎಲ್ಲ ಸೇರಿ 4 ಡಿಸಿಎಂ ಆಗಬೇಕು ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿಲ್ಕುಲ್ ಒಪ್ಪಲೇ ಇಲ್ಲ. ಬೇಡವೇ ಬೇಡ 4 ಡಿಸಿಎಂ ಅಂತ ಹೇಳ್ತಾ ಇದ್ರು. ಆಮೇಲೆ ಅದು ಚಿಂದಿ ಚಿತ್ರಾನ್ನ ಅನ್ನೋ ಲೆಕ್ಕಾಚಾರ. ಯಾಕೇಳಿ, ನಿಮಗೆ BJP ಅವಧಿಯಲ್ಲಿ ಇದಾಗಿದೆ. 4 ಡಿಸಿಎಮ್ಮು, 3 ಡಿಸಿಎಮ್ಮು ಏನೇನು ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ತುಂಬ ಆಭಾಸ ಆಗಿ ಹೋಗುತ್ತೆ. ಬೇಡ ಅಂತ ಹೇಳಿದ್ರಿಂದ 1 ಡಿಸಿಎಂ ಆಯ್ಕೆ, ಅದು ಪರಮೇಶ್ವರ್ ಅವರಂತ. ಇನ್ನೂ ಆ 4 ಡಿಸಿಎಂ ವಿಚಾರ ಇನ್ನೂ ಚರ್ಚೆಯಲ್ಲಿದೆ. ಆದರೆ ಈ ಪರಮೇಶ್ವರ್ ಅವರನ್ನು ಡಿಸಿಎಂ ಮಾಡೋದು ಯಾರ ನಿರ್ಧಾರ ಆಗಿತ್ತು, ಯಾರ ಸೂಚನೆ ಆಗಿತ್ತು ಅನ್ನೋದೊಂದು ಪ್ರಶ್ನೆ ಇತ್ತಲ್ಲ. ಹೈಕಮಾಂಡ್ ನಾಯಕರ ಆಯ್ಕೆ ಯಾವುದು ಅಂತ, ಅದು ಸಿದ್ದರಾಮಯ್ಯನವ್ರದ್ದೇ ಆಯ್ಕೆ ಅನ್ನೋದನ್ನು ಖುದ್ದಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಕಲ್ಪಿಸುವಂತ ನಾನು ಹೇಳಿದೆ, ಸಿಎಂ ಬಳಿನೂ ಮಾತಾಡಿದೆ, ಹೈಕಮಾಂಡ್ ನಾಯಕರ ಬಳಿಯೂ ಮಾತಾಡಿದೆ, ಅವ್ರು ಅದಕ್ಕೆ ಒಪ್ಕೊಂಡ್ರು ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ನಿನ್ನೆ ನಡೆದಂಥ ಮೀಸಲಾತಿ ಒಂದು ಚರ್ಚೆ ಸಂವಾದದಲ್ಲಿ ಭಾಗಿಯಾಗಿದ್ರು ಮಾಜಿ ಸಿಎಂ. ಈ ಸಂದರ್ಭದಲ್ಲಿ ಮೀಸಲಾತಿ ಸಾಮಾಜಿಕ ನ್ಯಾಯದ ಕುರಿತು ಮಾತನಾಡ್ತಾರೆ ಸಿದ್ದರಾಮಯ್ಯನವರು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದಿತ್ತು ಈ ಕಾರ್ಯಕ್ರಮ. ಸಂಪುಟ ಸಂಕಟದ ಸಂದರ್ಭದಲ್ಲಿ ಮಹತ್ವ ಪಡ್ಕೊಂಡ ಸಿದ್ದರಾಮಯ್ಯನವರ ಈ ಮಾತು ಪಕ್ಷದೊಳಗೆ ತಮ್ಮ ಮಾತು ನಡೆಯುತ್ತೆ ಅನ್ನೋದನ್ನ ಅವರು ಕೂಲಂಕುಷವಾಗಿ ಹೇಳ್ಬಿಟ್ರು. ನಾನು ಹೇಳ್ದಂಗೆ ಆಯಿತು ಅನ್ನೋದು ಇದೆಲ್ರಿಗೂ ಗೊತ್ತಿತ್ತು. ಬಟ್ ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರಲ್ಲ, ಯಾಕೋ ಏನು ಮಾತಾಡ್ತಾ ಇಲ್ವಲ್ಲ, ಏನು ಕತೆ, ಸೈಡ್ ಲೈನ್ ಆಗ್ಬಿಟ್ರಾ, ಅಯ್ಯೋ ಸಿದ್ದರಾಮಯ್ಯನವ್ರದ್ದು ನಡೆಯಲ್ವಾ, ಹಿಂಗಾಗ್ಬಿಡ್ತು ಅಂತ ಅಂದ್ಕೊಂಡವ್ರಿಗೆ ಕ್ಲಾರಿಟಿ ಸಿಕ್ತು. ಈಗ ಅದೊಂದು ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು. ಆ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಈ ಮಾತು ಪಕ್ಷದೊಳಗೆ ಮರಳಿ ಪವರನ್ನು ಸೃಷ್ಟಿ ಮಾಡುತ್ತಾ, ಪವರ್ ಸೆಂಟರ್ ರಾಜಕೀಯ ಪ್ರಾರಂಭ ಆಗತ್ತಾ? ಪ್ರಶ್ನೆಗಳಿದೆ.